ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡ ಹೊರಗೆ ಬಂದ್ರೆ ಸಾಕು ಅಂತ ಕಾಡಿ ಬೇಡ್ತಿದ್ದಾರೆ. ಆಗ ಬೇಲ್ ಸಿಗುತ್ತೆ, ಈಗ ಬೇಲ್ ಸಿಗುತ್ತೆ ಅಂತ ಕಾದು ಕಾದು ಸುಸ್ತಾಗಿ ದೇವರ ಮೊರೆ ಹೋಗಿದ್ದಾರೆ. ಜೈಲಲ್ಲೇ ಉಪವಾಸ ವ್ರತ ಶುರು ಮಾಡಿದ್ದಾರೆ. ವಿಘ್ನ ವಿನಾಶಕ, ಸಂಕಷ್ಟ ನಿವಾರಕ, ಆಪತ್ಕಾಲದಲ್ಲಿ ಸರ್ವರನ್ನು ಕೈ ಹಿಡಿದು ಪೊರೆಯುವ ಮಹಾಮಹಿಮ ಗಣೇಶನನ್ನ ಆರಾಧಿಸಿದ್ರೆ ಸಂಕಷ್ಟಗಳಿಗೆ ಜಾಗವೇ ಇಲ್ಲ ಅಂತೀವಿ. ಹೀಗಾಗಿನೇ ಕೋಟಿ ಕೋಟಿ ಭಕ್ತರು ಸಂಕಷ್ಟಹರನನ್ನ ಪೂಜಿಸಿ ಪ್ರಾರ್ಥಿಸೋದು, ತಮ್ಮ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಮೊದಲ ಪೂಜಿತನ ಮುಂದೆ ಶಿರಬಾಗಿ ನಮಿಸೋದು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತ ಪವಿತ್ರ ಗೌಡ ಕೂಡ ದೇವರ ಮೊರೆ ಹೋಗಿದ್ದಾರೆ. ಸಂಕಷ್ಟ ನಿವಾರಕನ ಮುಂದೆ ಸೆರಗೊಡ್ಡಿ ಬೇಡ್ತಿದ್ದಾರೆ. ತಮಗೆ ಬಂದಿರುವಂತ ಮಹಾ ವಿಪತ್ತನ್ನ ದೂರ ಮಾಡಪ್ಪ ಅಂತ ವ್ರತಾಚರಣೆಯನ್ನ ಮಾಡ್ತಿದ್ದಾರೆ. ಬೇಲ್ಗಾಗಿ ಭಗವಂತನ ಮೊರೆ ಹೋದ ಗೌಡ್ತಿ. ಉಪವಾಸ ವ್ರತ, ಗಣೇಶನಿಗೆ ಪೂಜೆ ಪುನಸ್ಕಾರ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಇದಕ್ಕೆ ನೋಡಿ ಕೈ ತುಂಬಾ ಕಾಸು, ಸುತ್ತಮುತ್ತ ಮೆಜೆಸ್ಟಿಕ್ ಬಾಸು. ಪವಿತ್ರ ಗೌಡನ ಸಾಮ್ರಾಜ್ಯದಲ್ಲಿ ಇಂಥದ್ದು ಇರಲಿಲ್ಲ ಅನ್ನುವಂತ ಮಾತೇ ಇರಲಿಲ್ಲ. ಆರ್ ನಗರದ ಮಹಾರಾಣಿ ನಾನೇ ಅಂತಿದ್ದಂತ ಪವಿತ್ರ ಗೌಡ ಮಾಡಿದ ದರ್ಬಾರಿಲ್ಲ ಬಿಡಿ. ಆದ್ರೆ ಟೈಮ್ ಅನ್ನೋದು ಹೇಗೆ ಬದಲಾಯಿತು ನೋಡಿ. ರಾಣಿ ಅಂತಿದ್ದವಳು ಜೈಲು ಹಕ್ಕಿ ಆಗೋಗಿದ್ದಾಳೆ. ಸ್ವಾಮಿಯನ್ನೇ ಎತ್ತಾಕೊಂಡು ಬಂದಿದ್ದೀವಿ ಬಾ ಚಿನ್ನ ಅಂದವನೇ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಆದ್ರೆ ಬಾಸ್ ಜೊತೆ ಹೋಗಿ ಎರಡೇಟು ಕೊಟ್ಟವಳು ಇನ್ನು ಕಂಬಿ ಹಿಂದೆನೆ ವಿಲವಿಲ ಅಂತಿದ್ದಾಳೆ. ಹೀಗಾಗಿನೇ ಈಗ ದೇವರ ನೆನಪಾಗಿರೋದು. ಜೈಲಲ್ಲೇ ಪೂಜೆ ಪುನಸ್ಕಾರ ಅಂತ ಊಟ ತಿಂಡಿ ಬಿಟ್ಟು ಭಕ್ತಿಯಲ್ಲಿ ಪರವಶಳಾಗಿದ್ದಾಳೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಪವಿತ್ರ ಗೌಡಗೆ ಜಾಮೀನು ಅನ್ನೋದು ಮರೀಚಿಕೆ ಆಗಿದೆ. ಮೇಲಿಂದ ಮೇಲೆ ಕೋರ್ಟ್ ಮೆಟ್ಟಿಲೇರಿದ್ರು ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸದ್ಯ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದ್ದು, ಹೀಗಾಗಿನೇ ದೇವರ ನೆನಪಾಗಿರೋದು. ಈ ಬಾರಿಯಾದ್ರೂ ಜಾಮೀನು ಸಿಗ್ಲಿ, 6 ತಿಂಗಳ ನಂತರವಾದ್ರೂ ಹೊರಗೆ ಹೋಗುವಂತಾಗಲಿ ಅಂತ ಉಪವಾಸ ವ್ರತ ಮಾಡ್ತಾ ಇದ್ದಾರಂತೆ. ಜೈಲು ಆವರಣದಲ್ಲಿರುವಂತ ಗಣಪತಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಕಣ್ಣೀರ ಬೇಡಿಕೆ ಇಟ್ಟಿದ್ದಾರಂತೆ. ದೇವರ ಪೂಜೆ ಪುನಸ್ಕಾರದಲ್ಲಿ ಪವಿತ್ರ ಎತ್ತಿದ ಕೈ. ದೇವರು ದಿಂಡ್ರು ಅಂತ ಬಂದ್ರೆ ಪವಿತ್ರ ಎತ್ತಿದ ಕೈ. ಯಾವುದೇ ಹಬ್ಬ ಬಂದ್ರೂ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಮಹಾಲಕ್ಷ್ಮಿ ಪೂಜೆ ಹಾಗೂ ಗೌರಿ ಗಣೇಶ ಹಬ್ಬವನ್ನಂತೂ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಆದ್ರೆ ಜೈಲು ಸೇರಿದ ಮೇಲೆ ಇದ್ಯಾವುದೂ ಇಲ್ಲದಂತಾಗಿದೆ. ಹೀಗಾಗಿನೇ ಬೇಲ್ ಕರುಣಿಸು ಅಂತ ಭಗವಂತನ ಮುಂದೆ ಪರಿಪರಿಯಾಗಿ ಬೇಡ್ತಾ ಇರೋದು. ದರ್ಶನ್ಗೆ ಫಲಿಸಿತ್ತು ಪೂಜಾ ಫಲ. ದರ್ಶನ್ ಜಾಮೀನಿನ ಮೇಲೆ ಹೊರತರುವುದಕ್ಕೆ ವಿಜಯಲಕ್ಷ್ಮಿ ಮಾಡಿದ ಸರ್ಕಸ್ ಅಷ್ಟಿಷ್ಟರ ಬಿಡಿ. ಕಾನೂನು ಹೋರಾಟದ ಜೊತೆಗೆ ಶಕ್ತಿ ದೇವತೆಯರ ಮೊರೆ ಹೋಗಿದ್ರು. ಮೊದಲು ಕೊಲ್ಲೂರಿಗೆ ಭೇಟಿ ನೀಡಿದಂತ ವಿಜಯಲಕ್ಷ್ಮಿ ವಿಶೇಷ ಯಾಗ ನಡೆಸಿದ್ರು. ನಂತರ ಕಾಮಾಖ್ಯ ಹಾಗೂ ಚಾಮುಂಡೇಶ್ವರಿ ಸನ್ನಿಧಿಯಲ್ಲೂ ಮೇಲಿಂದ ಮೇಲೆ ಪೂಜೆ ಮಾಡಿದ್ರು. ಇದರ ಫಲವೇ ಎನ್ನುವಂತೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಈಗ ಪವಿತ್ರ ಗೌಡ ಸಹ ದೇವರ ಮೊರೆ ಹೋಗಿದ್ದು, ಒಮ್ಮೆ ಹೊರ ಬಂದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದರ ಮಧ್ಯೆ ರೇಣುಕಾ ಸ್ವಾಮಿ ಮನೆಯಲ್ಲೂ ಕೂಡ ವಿಶೇಷ ಪೂಜೆ ನೆರವೇರಿದೆ. 2 ದಿನಗಳ ಹಿಂದೆ ರೇಣುಕಾ ಸ್ವಾಮಿ ಮನೆಗೆ ಆಗಮಿಸಿದ್ದ ರಂಭಾಪುರಿ ಶ್ರೀಗಳು ಕುಟುಂಬಸ್ಥರ ಮನಃಶಾಂತಿ ಹಾಗೂ ರೇಣುಕಾ ಸ್ವಾಮಿ ಆತ್ಮಶಾಂತಿಗಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಾಳೆಹೊನ್ನೂರ ಜಗದ್ಗುಳಾದ ರಂಭಾಪುರಿ ಜಗದ್ಗುಳು, ವೀರಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ಡಿ ಗ್ಯಾಂಗಿಗೆ ಇವತ್ತೂ ಸಿಗಲಿಲ್ಲ ಜಾಮೀನು. ದರ್ಶನ್ ಅಂಡ್ ಗ್ಯಾಂಗಿಗೆ ಇವತ್ತಾದ್ರೂ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಕೂಡ ಕಣ್ಣರಳಿಸಿ ಕಾಯ್ತಾ ಇದ್ರು. ಆದ್ರೆ ಇವತ್ತು ಸಹ ಬಿಡುಗಡೆ ಕನಸು ನುಚ್ಚು ನೂರಾಗಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಮಂಡಿಸಿದ್ದು ಡಿ ಗ್ಯಾಂಗ್ನ ಅಸಲಿ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟು. ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಒಟ್ಟಿನಲ್ಲಿ ಕಳೆದ 6 ತಿಂಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನಿಗಾಗಿ ಬಕ್ಕ ಪಕ್ಷಿಗಳಂತೆ ಕಾಯ್ತಾ ಇತ್ತು. ಬೇಲ್ ಅನ್ನೋದು ಮಾತ್ರ ಇನ್ನೂ ಮರೀಚಿಕೆ ಆಗಿದೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. ಅವರೆಲ್ಲ ಬೆಳಿಗ್ಗೆ ತಿಂಡಿ ತಿಂದು ಮನೆಯಲ್ಲಿ ಆರಾಮಾಗಿ ಕೂತಿದ್ರು. ಈ ವೇಳೆ ಏಕಾಏಕಿ ನುಗ್ಗಿದ ಜೆಸಿಬಿ ಮನೆಯ ಕಾಂಪೌಂಡ್ ಅನ್ನೇ ಧ್ವಂಸಗೊಳಿಸಿದೆ. ಏನಾಯ್ತು ಅಂತ ಹೊರಗೆ ಬಂದವರಿಗೆ 70 ಮಂದಿ ಬೆಚ್ಚಿ ಬೀಳಿಸಿದ್ದಾರೆ.
ಅಬ್ಬಬ್ಬಾ, ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಯಥೆ ನಡುಗಿ ಹೋಗುತ್ತೆ. ತೆಲುಗು ಸಿನಿಮಾ ರೇಂಜ್ಗೆ ಅದ್ ಹೆಂಗೆ ಮನೆಗೆ ಜೆಸಿಬಿ ನುಗ್ಗಿಸ್ತಾನೆ ನೋಡಿ. ಕ್ಲೋಸ್ ಆಗಿರೋ ಗೇಟ್ ಅನ್ನ ಕಿತ್ತು ಬಿಸಾಕಿದ ಜೆಸಿಬಿ ಆಪರೇಟರ್ ಮನೆ ಮುಂದೆ ಬಂದು ರಣರಾಕ್ಷಸನಂತೆ ಆರ್ಭಟಿಸಿದ್ದಾನೆ. ಒಂದ್ ಕಡೆ ಜೆಸಿಬಿ ಸದ್ದು ಮಾಡ್ತಿದ್ರೆ ಇನ್ನೊಂದ್ ಕಡೆ 70 ಜನರ ಗುಂಪು ಸಿಕ್ಕಿದ್ದನ್ನೆಲ್ಲ ಪೀಸ್ ಮಾಡಿದೆ. ಮಹಿಳೆಯರ ಜೊತೆ ಮಂಗಳಮುಖಿಯರು ಸೇರ್ಕೊಂಡು ಇದು ನಮ್ಮ ಜಾಗ, ಜೀವ ಬಿಟ್ರು ಜಾಗ ಬಿಡಲ್ಲ ಅಂತ ಆವಾಜ್ ಹಾಕಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದೆ? ನಮ್ಮನೆಗೆ ಬಂದು ನಂಗೆ ನನ್ನ ಅಪ್ಪನ ಜಮೀನಿದು ನಂದು. ಬೆಂಗಳೂರಲ್ಲಿ ಮಹಿಳಾ ರೌಡಿ ಗ್ಯಾಂಗ್ ಅಟ್ಟಹಾಸ. ಬರ್ತಾರೆ, ಜಗಳ ತೆಗೀತಾರೆ, ಹಲ್ಲೆ ಮಾಡ್ತಾರೆ. ನೋಡಿ ನೋಡಿ ಲೇಡಿ ರ್ಯಾಂಬೋಗಳ ಆರ್ಭಟ ಹೇಗಿದೆ ಅಂತ. ಇವರು ಯಾರೂ ಗೊತ್ತಿಲ್ಲ, ಯಾರ ಜಾಗದಲ್ಲಿದ್ದೇವೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಜಾಗ ಮಾತ್ರ ನಮ್ದೇ ಅಂತಿದ್ದಾರೆ. ನಿಮ್ದೇ ಜಾಗ ಅನ್ನೋದಾದ್ರೆ ಇದರ ಸರ್ವೆ ನಂಬರ್ ಹೇಳಿ ಅಂದ್ರೆ ಒಬ್ಬರ ಬಾಯಲ್ಲೂ ಒಂದೇ ಒಂದು ಅಣಿಮುತ್ತು ಹೊರಬರ್ತಿಲ್ಲ. ಇದ್ಯಾವುದೋ ದೂರದ ಹಳ್ಳಿಯಲ್ಲಿ ನಡೆದಿದ್ದಲ್ಲ, ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಂಡು ಬೆಂಗಳೂರಿನ ಮಧ್ಯಭಾಗದಲ್ಲಿ ನಡೆದಿರೋ ಘಟನೆ. ನಿನ್ನೆ ಬೆಳಗ್ಗೆ 9:30 ಸುಮಾರಿಗೆ ವೈಟ್ ಫೀಲ್ಡ್ ನ ನಲ್ಲೂರು ಹಳ್ಳಿಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದೋಗಿದೆ. ಸುಮಾರು 60ರಿಂದ 70 ಜನ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಮನೆಯ ಕಾಂಪೌಂಡ್ ಜೊತೆಗೆ ಮನೆಯ ಸುತ್ತಮುತ್ತದ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿ. ಇವರ ಹೆಸರು ವಿಶಾಲ್ ಬಾಳಿಗ ಅಂತ. 1986ರಿಂದಲೂ ವೈಟ್ ಫೀಲ್ಡ್ ನ ನಲ್ಲೂರ ಹಳ್ಳಿಯಲ್ಲೇ ವಾಸವಾಗಿದ್ದಾರೆ. ಇದೇ ಮನೆಯಲ್ಲೇ ಹುಟ್ಟಿದ್ದು, ಇದೇ ಮನೆಯಲ್ಲೇ ಬೆಳೆದಿದ್ದು, ಈಗ ಇರೋದು ಸಹ ಇದೇ ಮನೆಯಲ್ಲೇ. ಆದ್ರೆ ಗೋಪಾಲದ ಜವಾಹರ್ ಅನ್ನೋ ವ್ಯಕ್ತಿ 1997ರಲ್ಲಿ ಇವರ ಅಜ್ಜಿ ಬಳಿ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ತೀನಿ ಅಂತ ಜಿಡಿಪಿಗೆ ನಕಲಿ ಅಫಿಡವಿಟ್ ಸೇಲ್ ಡೀಡ್ ಮಾಡಿ ಕಾಸನ್ನು ಕೊಡದೆ ಫೋರ್ಜರಿ ಮಾಡಿಕೊಂಡು ಸೈಟ್ ಲಪಟಾಯಿಸಿದ್ರು ಅನ್ನೋ ಆರೋಪವಿದೆ. ಹೀಗಾಗಿ ಕೋರ್ಟ್ನಲ್ಲೂ ವ್ಯಾಜ್ಯ ನಡೀತಿದೆ. ಫೇಕ್ ಸೇಲ್ ಡೀಡ್ ತಗೊಂಡು ಅವ್ರದ್ದು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಇವತ್ತು ಈ ಫೇಕ್ ಸೇಲ್ ಡೀಡ್ ತಗೊಂಡು ಬಂದು ಪೊಲೀಸ್ ಅವರು ಅದ್ರ ಮೇಲೆ ಇದು ಶ್ಯೂರಿಟಿ ಕೊಟ್ಟು ಅವ್ರದೇ ಜಮೀನು ಅಂತ ಹೇಳ್ತಾ ಇದ್ದಾರೆ. ಬಟ್ ಫೇಕ್ ಮಾಡಿದವರು ಅವ್ರು ಫೇಕ್ ಮಾಡಿದಾರೆ ಅಂತ ಅವರೇ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಪೊಲೀಸಿಂದ. ಸೊ ಹೌ ಇಟ್ ಕ್ಯಾನ್ ಬಿ ಅಪ್ಹೆಲ್ಡ್ ಅಂತ ನನ್ನ ಪ್ರಶ್ನೆ ಅವರಿಗೆ. ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಕೊಟ್ಟಿದ್ದೀರಾ, ನಾವು ಪೊಸಿಷನ್ ಇಲ್ಲಿದ್ದೀವಿ, ಸುತ್ತಮುತ್ತ ಎಲ್ಲರೂ ಇರೋರು ಎಲ್ಲ ಫ್ರೆಂಡ್ಸು ಅವ್ರಿಗೆ ಗೊತ್ತಿದೆ. 40 ವರ್ಷದಿಂದ ನಮ್ಮ ಊರಲ್ಲಿ ನೆಲ್ಲೂರಹಳ್ಳಿಯಲ್ಲಿ ಪ್ರತಿಯೊಬ್ಬರು ಬಾಳಿಗ ಯಾರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಯಾರು ವಾಸ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಿರೋವಾಗ್ಲೇ ಏಕಾಏಕಿ ಮನೆಗೆ ನುಗ್ಗಿದ್ದಾರೆ. ಹೆಣ್ಣು ಮಕ್ಕಳು ಅನ್ನೋದನ್ನು ನೋಡಿಲ್ಲ, ಪೊಲೀಸರಿಗೂ ಕ್ಯಾರೆ ಎಂದಿಲ್ಲ. ಉಡಾಂಗ್ ರೌಡಿಗಳಂತೆ ಆಡ ಹಗಲೇ ಅಟ್ಟಹಾಸ ಮೆರೆದಿದ್ದಾರೆ. 100 ಜನ ಗೂಂಡಾಗಿರಿ ಮಾಡಿ ಒಳಗಡೆ ಜಸ್ಟ್ ರ್ಯಾನ್ ಅಮಕ್. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಬಂದು ನಾವು ತಡಿತಾ ಇದ್ವಿ, ನಮ್ಗೆ ಗೊತ್ತಿಲ್ಲ. ಸಡನ್ಲಿ ಇಟ್ ಹ್ಯಾಪನ್. ದೆನ್ ವಿ ಆಸ್ಕ್ ದೆಮ್ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ, ನೀವು ಯಾರು, ನೀವು ಇದು ನಮ್ಮ ಜಾಗ. ಪ್ರತಿಯೊಬ್ಬರು, ಪ್ರತಿ ಕೂಲಿ ಅವಳು, ಇದು ನಮ್ಮ ಜಾಗ, ಇದು ನಮ್ಮ ಜಾಗ, ನೀವು ಯಾರು ಕೇಳಕ್ಕೆ, ನೀವು ಹೋಗಿ ಇಲ್ಲಿಂದ, ಅವ್ರು ನಮಗೆ ಹೇಳ್ತಾ ಇದ್ದಾರೆ. ಮನೆಯ ಕಾಂಪೌಂಡ್ ಕಿತ್ತು ಬಿಸಾಡಿರೋ ಕಿಡಿಗೇಡಿಗಳು ಮನೆಯ ಸುತ್ತ ಶೀಟ್ ಫೆನ್ಸಿಂಗ್ ಹಾಕಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ಜಾಗವನ್ನು ಅತಿಕ್ರಮಿಸಿದ್ದಾರಂತೆ. ಜಾಗ ಯಾರದೇ ಇರಲಿ, ಅದೇನೇ ವ್ಯಾಜ್ಯ ಇರಲಿ, ಇದನ್ನೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಆದ್ರೆ ಏಕಾಏಕಿ ಲೇಡಿ ಗ್ಯಾಂಗ್ ಕಟ್ಕೊಂಡು ಬಂದು ಹಲ್ಲೆ ಮಾಡೋದು ಅಂದ್ರೆ ಏನ್ ಹೇಳಬೇಕು ಹೇಳಿ. ಕಾನೂನಿನ ಭಯವಿಲ್ಲದೆ ಅಟ್ಟಹಾಸ ಮೆರೆಯೋರಿಗೆ ತಕ್ಕ ಶಾಸ್ತಿ ಆಗ್ಬೇಕಿದೆ. ರಂಜನ್ ಶಿರ್ಲಾ, ನ್ಯೂಸ್ 18 ಬೆಂಗಳೂರು. ಮಾವ ಸೊಸೆ ಮಧ್ಯೆ ನಡೀತಾ ಇದ್ದ ಆಸ್ತಿ ಕಿಚ್ಚು ಕೊಲೆ ಹಂತಕ್ಕೆ ಬಂತಾ ಅನ್ನೋ ಅನುಮಾನ ಹುಟ್ಟಿಸಿದೆ. ತೋಟದ ಮನೆಯಲ್ಲಿ ತೋಡಿದ ಗುಂಡಿ 10 ಕತೆ ಹೇಳ್ತಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಬುಡಿಬುಡಿಕೆ ಆಟಕ್ಕೆ ಮಹಿಳೆಯೊಬ್ಬರು ಬೆಚ್ಚಿ ಬಿದ್ದಿದ್ದಾರೆ. ಆಸ್ತಿ ಹೊಡೆಯಲು ಅತ್ತೆ ಮಾವ ನಾದಿನಿ ಸ್ಕೆಚ್. ನಿಧಿಗಾಗಿ ಸೊಸೆಗೆ ತೋಡಿದ್ರ ಗುಂಡಿ. ನಿಧಿ ಅನ್ನೋ ಮಾಯೆಯ ಹಿಂದೆ ಬಿದ್ರೆ ಮುಗಿದೇ ಹೋಯ್ತು. ಒಂದಲ್ಲ ಒಂದು ಜೀವಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿ. ಬಂಗಾರದ ಖಜಾನೆ ಸಿಗತ್ತೆ, ಬೆಳಗಾಗೋದ್ರೊಳಗೆ ಐಶ್ವರ್ಯ ಮನೆ ತುಂಬಿಕೊಳ್ಳುತ್ತೆ ಅಂತ ಈಗಲೂ ಮಾಡಬಾರದನ್ನ ಮಾಡೋರಿಗೇನು ಕಮ್ಮಿ ಇಲ್ಲ ಬಿಡಿ. ಇದೀಗ ಬಾಗಲಕೋಟೆಯಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ನಿಧಿಗಾಗಿ ಸ್ವಂತ ಸೊಸೆಯನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ.
ಈತನ ಹೆಸರು ರಾಮಪ್ಪ ಪೂಜಾರಿ ಅಂತ. ಈತನ ಹೆಂಡತಿ ಪಾರ್ವತಿ, ಮಗಳು ದೊಡ್ಡಮ್ಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಎಂಡಿಗೇರಿ ಗ್ರಾಮದ ನಿವಾಸಿಗಳು. ರಾಮಪ್ಪನಿಗಿದ್ದ ಒಬ್ಬನೇ ಮಗನಿಗೆ ಮುತ್ತಕ್ಕಳ್ಳ ಜೊತೆ ಮದುವೆ ಮಾಡಿಸಿದ್ರು. 3 ಮಕ್ಕಳು ಆಗ್ತಿದ್ದಂತೆ ಗಂಡ ಸಾವನ್ನಪ್ಪಿದ್ದ. ಅಂದಿನಿಂದಲೇ ಆಸ್ತಿ ವಿಷಯಕ್ಕೆ ಮಾವ ಸೊಸೆ ಮಧ್ಯೆ ಜಗಳ ಶುರುವಾಗಿತ್ತು. ಕೊನೆಗೆ ಇವರ ಕಾಟ ಜಾಸ್ತಿ ಆಗ್ತಿದ್ದಂತೆ ಮಕ್ಕಳ ಜೊತೆ ತಾವೇ ಸೆಪರೇಟ್ ಆಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಮೊನ್ನೆ ಬೆಳಗ್ಗೆ ತೋಟದ ಮನೆಯಲ್ಲಿ 5 ಅಡಿ ಉದ್ದ 5 ಅಡಿ ಅಗಲದ ಗುಂಡಿ ತೋಡಿದ್ರು. ಇದು ಮುತ್ತಕ್ಕಳ್ಳ ಕಣ್ಣಿಗೆ ಬಿದ್ದಿದೆ. ಕೂಡಲೇ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಿದ್ದಂತೆ ಗುಂಡಿ ಮುಚ್ಚಿ ಪರಾರಿಯಾಗೋದಕ್ಕೆ ನೋಡಿದ್ರು. ಆದ್ರೆ ಖಾಕಿ ಪಡೆ ಲಾಕ್ ಮಾಡಿದೆ. ಈಗ ಬಲಿ ಕೊಡ್ಬೇಕಂತಾರೆ ಅವ್ರು, ಬಲಿ ಕೊಡ್ಬೇಕಂತ ಅಂತ ಅದ್ರ ಸಲ ತೆಗ್ತಾರೆ ಅಂತ ನಮ್ಮ ತಂಗಿ ಸಮಸ್ಯೆ ಹೇಳ್ಬಿಡೋದು. ಇವರು ಭರಿಸ್ಕೊಟ್ಟಿಲ್ಲರಿ, ಅದ್ರ ಸಲ ಸಮಸ್ಯೆ ಹೇಳ್ದಾಳ. ಮುಚ್ತಾರ. ಈಗ ಮುಚ್ಚಿಬಿಟ್ಟ ಅವ್ರ ಅಮ್ಮತಂಗಳಾರ ಯಾರು ಬರ್ತಾರ? ಆಸ್ತಿ ಕೇಳಿದ ಪ್ರಮಾಣ ರೀ ಇದು ಹಿಂಗಾಗಿರೋದು. ಆದ್ರೆ ರಾಮಪ್ಪನ ಕುಟುಂಬದವರು ಹೇಳೋದೇ ಬೇರೆ. ಯಾರೋ ಮಾಠ ಮಾಡಿದ್ರು, ಹೀಗಾಗಿ ಪೂಜೆ ಮಾಡಿಸಿದ್ದೇವೆ ಅಂತಿದ್ದಾರೆ. ಬುಡುಬುಡುಕೆ ವೇಷದಲ್ಲಿ ಬಂದ, ಚಿನ್ನ ಕದ್ದ. ಬುಡುಬುಡಿಕೆ ಅಂದ್ರೇನೆ ಸ್ವಲ್ಪ ಹುಷಾರಾಗಿರ್ಬೇಕು. ನಿಮಗೆ ಆ ಸಮಸ್ಯೆ ಇದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿ ಮಂಕು ಬೂದಿ ಎರಚ್ತಾರೆ. ಇದೇ ರೀತಿ ದೇವನಹಳ್ಳಿಯ ಜಾಲಿಗೆ ಗ್ರಾಮದಲ್ಲಿ ಹಾಡ ಹಗಲೇ ಬುಡುಬುಡುಕೆ ವೇಷ ಹಾಕೊಂಡು ಬಂದವ ಮಹಿಳೆಯ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಜಗತ್ತು ಬದಲಾದ್ರೂ ಜನರ ಮೂಢನಂಬಿಕೆಗಳು ಮಾತ್ರ ಬದಲಾಗ್ತಿಲ್ಲ. ಬಾಗಲಕೋಟೆಯಿಂದ ಮಂಜುನಾಥ್ ತಳವಾರ್ ಜೊತೆ ಮನುಕುಮಾರ್, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಆತನಿಗಿನ್ನೂ 18 ವರ್ಷ ತುಂಬಿರ್ಲಿಲ್ಲ. ಅಷ್ಟರಲ್ಲಾಗಲೇ ಚಾಕು ಹಿಡ್ಕೊಂಡು ಬಂದವ ರಕ್ತದ ಕೋಡಿ ಹರಿಸಿದ್ದಾನೆ. ಪಾರಿವಾಳದ ವಿಷಯಕ್ಕೆ ಶುರುವಾದ ಗಲಾಟೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ. ಪಾರಿವಾಳ ಗಲಾಟೆ ಊರಲ್ಲಿ ರಣಾಂಗಣ. 1500 ರೂಪಾಯಿಯ ಸಿಟ್ಟು ಮನೆಗೆ ನುಗ್ಗಿ ಅಟ್ಟಹಾಸ. ಸಿನಿಮಾ ಹುಚ್ಚೋ ಅಥವಾ ಸಹವಾಸ ದೋಷವೋ ಒಂದೂ ಗೊತ್ತಾಗ್ತಿಲ್ಲ. ಇನ್ನು ಮುಖದ ಮೇಲೆ 3 ಮೀಸೆ ಚಿಗುರಿಲ್ಲ. ಅಷ್ಟರಲ್ಲಾಗಲೇ ಕೈಯಲ್ಲಿ ಚಾಕು ಚೂರಿ ಕುಣಿದಾಡ್ತೇವೆ. ಬಾಯಲ್ಲಿ ಮಾತನಾಡೋದಕ್ಕಿಂತ ಕೈಯಲ್ಲಿ ಮಾತನಾಡೋರೇ ಜಾಸ್ತಿ ಆಗ್ತಿದ್ದಾರೆ. ಪೊಲೀಸರ ಭಯ ಇಲ್ಲ, ತಂದೆ ತಾಯಿ ಲೆಕ್ಕಕ್ಕಿಲ್ಲ. ಇನ್ನೂ 18 ವರ್ಷ ತುಂಬೇ ಇಲ್ಲ. ಅಷ್ಟರಲ್ಲಾಗಲೇ ಟೀಮ್ ಕಟ್ಕೊಂಡು ಚಾಕು ಹಾಕೋ ಲೆವೆಲ್ಗೆ ಬೆಳೆದಿದ್ದಾರೆ ಅಂದ್ರೆ ಇವರಿಗೆಲ್ಲ ಅದೆಂತಹ ಪಾಠ ಮಾಡ್ಬೇಕು ಹೇಳಿ. ಬೆಳಗಾವಿ ತಾಲೂಕಿನ ಬಸವನ ಕುಡಚಿ ಗ್ರಾಮದಲ್ಲಿ ದರ್ಶನ್ ಅನ್ನೋ ಯುವಕ ಪಾರಿವಾಳ ಸಾಕೊಂಡು ತನ್ನ ಪಾಡಿಗೆ ತಾನಿದ್ದ. ಈತನ ಬಳಿ ಅಪ್ರಾಪ್ತನೊಬ್ಬ ಪಾರಿವಾಳವನ್ನ ಖರೀದಿಸಿದ್ದ. 1500 ರೂಪಾಯಿ ಕೊಟ್ಟು 2 ಪಾರಿವಾಳ ಪಡೆದವ ಕಿರಿಕ್ ಶುರು ಮಾಡಿದ್ದಾನೆ. ಸ್ನೇಹಿತರ ಜೊತೆ ಬಂದು ನನ್ನ ಹಣ ನನಗೆ ವಾಪಸ್ ಕೊಡು ಅಂತ ಜಗಳಕ್ಕೆ ನಿಂತಿದ್ದ. ಆಗ ನನ್ ಪಾರಿವಾಳ ನನಗ್ ಕೊಡು ಎಂದಿದ್ದಕ್ಕೆ ಪಾರಿವಾಳವನ್ನು ಕೊಡಲ್ಲ, ಹಣವನ್ನು ಬಿಡಲ್ಲ ಅಂತ ಆವಾಜ್ ಹಾಕಿದ್ದಾನೆ. ಮಾತಿಗೆ ಮಾತು ಬೆಳೀತಿದ್ದಂತೆ ದರ್ಶನ್ಗೆ ಚಾಕು ಚುಚ್ಚೇ ಬಿಟ್ಟಿದ್ದಾನೆ. ನನಗೆ ನಖರ ಮಾಡ್ತೀಯಾ ಅಂತ ರಕ್ತದ ಕೋಡಿ ಹರಿಸಿದ್ದಾನೆ. ಯಾವಾಗ ಅಪ್ರಾಪ್ತನ ಅಟ್ಟಹಾಸ ದರ್ಶನ್ ಸ್ನೇಹಿತರಿಗೆ ಗೊತ್ತಾಯ್ತು, ರಾತ್ರೋರಾತ್ರಿ ಮನೆಗೆ ನುಗ್ಗಿ ಬಂದಿದ್ದಾರೆ. ಅಪ್ರಾಪ್ತನ ಮನೆಯಲ್ಲಿದ್ದ ಟಿವಿಯನ್ನ ಒಡೆದು ಹಾಕಿ ಪಾತ್ರೆಗಳನ್ನೆಲ್ಲವನ್ನ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. 2 ಪಾರ್ಟಿ ಸೇರಿ ಆ್ಯಕ್ಚುಲಿ ನಮ್ಮ ಹತ್ರ ಬಂದಿದ್ರೆ ಇಲ್ಲ ನಮಗೆ ಕೇಸ್ ಬೇರೆ, ನಾವೆಲ್ಲ ಒಂದು ಇದ್ವಿ ಅಂತ ಸುಮ್ಮನೆ ಅವತ್ತು ಸ್ವಲ್ಪ ಟಫ್ ಆಗಿದೆ. ಆದ್ರೂ ನಾವು ಕೇಸ್ ತಗೊಂಡು ನಾವು ರಿಜಿಸ್ಟರ್ ಮಾಡಿದ್ವಿ, ನಾವು ಅರೆಸ್ಟ್ ಮಾಡಿದ್ವಿ. ಯಾಕಂದರೆ ಏನಾಗಿದೆ, ಅವರು ಏನು ಮಾಡಿದರೆ ಅದು ಇಲಿಗಲ್ ಇದೆ, ಅದು ಟಫ್ ಇದೆ. ಸೊ ಅವರು ಅಷ್ಟು ರಿಕ್ವೆಸ್ಟ್ ಮಾಡಿದ್ರೇನು ನಾವು ಬಿಟ್ಟಿಲ್ಲ, ಕೇಸ್ ಮಾಡಿದ್ವಿ. ಒಟ್ನಲ್ಲಿ ಮೀಸೆ ಚಿಗುರೋ ಹುಡುಗರ ಹೊಡಿ ಬಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅಪ್ರಾಪ್ತನ ಜೊತೆ ಮತ್ತೆ 3 ಬಂಧಿಸಿರುವಂತಹ ಪೊಲೀಸರು ದರ್ಶನ್ ಸ್ನೇಹಿತರನ್ನು ಲಾಕ್ ಮಾಡಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಆ 2 ಅವಳಿ ನಗರದಲ್ಲಿ ಬೀದಿ ದೀಪಗಳೇ ಕಣ್ಮರೆಯಾಗಿದ್ವು. ಸಂಜೆಯಾಗ್ತಿದ್ದಂತೆ ಜನರೆಲ್ಲ ಕತ್ಲಲ್ಲೇ ಓಡಾಡ್ತಿದ್ರು. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಕ್ಯಾರೆ ಅಂತಿರ್ಲಿಲ್ಲ. ಯಾವಾಗ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡ್ತೋ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕತ್ತಲಲ್ಲಿ ಮುಳುಗಿತ್ತು,
ಗದಗ ಬೆಟಗೇರಿ ನಗರ. ಆನ್ ಆಗ್ತಾ ಇಲ್ಲ ಬೀದಿ ದೀಪ, ಕತ್ತಲಲ್ಲೇ ಜನ ಸಂಚಾರ. ಬೆಟಗೇರಿ ಅವಳಿ ನಗರದಲ್ಲಿ ಈ ಬೀದಿ ದೀಪ ನಿರ್ವಹಣೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಜನರಿಗೆ ಸಿಕ್ತು ಬೆಳಕಿನ ಭಾಗ್ಯ. ಸೊ ತಮ್ಮ ವರದಿಯನ್ನು ಸಹ ನಾನು ನೋಡಿದ್ದೀನಿ. ಜನರಿಗೆ ತೊಂದರೆ ಆಗಿದ್ದು ನಿಜ, ಬಟ್ ಇದು ಈ ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತಿತ್ತು. ಕತ್ತಲ ಬೀದಿಗೆ ಬೆಳಕಿನ ಮುಕ್ತಿ. ನ್ಯೂಸ್ 18ಗೆ ಅಭಿನಂದನೆಯ ಮಹಾಪೂರ. ನ್ಯೂಸ್ 18 ಅವರ ಈ ಕೆಲಸ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನ್ಯೂಸ್ 18 ಕನ್ನಡದವರು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಧನ್ಯವಾದಗಳು. ಬಂತು ಬೆಳಕು. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಗದಗ ಬೆಟಗೇರಿ ಅವಳಿ ನಗರದ ಪ್ರಮುಖ ರಸ್ತೆಗಳು ಕಗ್ಗತ್ತಲಲ್ಲಿ ಮುಳುಗಿ ಹೋಗಿದ್ವು. ಸೂರ್ಯ ಮುಳುಗೋದಕ್ಕೆ ಶುರುವಾಗ್ತಿದ್ದಂತೆ ಇಡೀ ಏರಿಯಾಗೆ ಕತ್ತಲು ಆವರಿಸ್ತಿತ್ತು. ರಸ್ತೆ ಕಾಣ್ತಿರ್ಲಿಲ್ಲ, ಚರಂಡಿ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಪಡಬಾರದ ಕಷ್ಟಪಡ್ತಿದ್ರು. ಯಾವಾಗ ನ್ಯೂಸ್ 18 ಸಮಗ್ರ ವರದಿ ಪ್ರಸಾರ ಮಾಡ್ತೋ ಇಡೀ ಹಾದಿ ಬೀದಿಗೆಲ್ಲ ಬೆಳಕಿನ ಭಾಗ್ಯ ಸಿಗ್ತಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್.ಕೆ. ಪಾಟೀಲ್ ಅಲರ್ಟ್. ಸಮಸ್ಯೆಗೆ ಮುಕ್ತಿ, ಇನ್ನೊಂದು ವಾರದಲ್ಲಿ ಬೆಳಕಿನ ಭಾಗ್ಯ. ಗದಗ ಬೆಟಗೇರಿ ಜನರ ಪರದಾಟಕ್ಕೆ ಯಾರೊಬ್ರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಅಧಿಕಾರಿಗಳಂತೂ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಹಾಗಿದ್ರು. ಯಾವಾಗ ನ್ಯೂಸ್ 18 ಬಡಿದೆಬ್ಬಿಸೋ ಕೆಲಸ ಮಾಡ್ತೋ ಸಚಿವ ಎಚ್.ಕೆ. ಪಾಟೀಲ್ ಅಲರ್ಟ್ ಆಗಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ಹೀಗಾಗಿಯೇ ನಗರಸಭೆಯಿಂದ ಜನರಲ್ ಕರಿಯಪ್ಪ ಸರ್ಕಲ್, ಭೀಷ್ಮಕೆರೆ ಜೊತೆಗೆ ಮುಳಗುಂದ ನಾಕಾದಿಂದ ದೋಬಿ ಘಾಟ್ವರೆಗೆ ದುರಸ್ತಿ ಕಾರ್ಯ ಶುರು ಮಾಡಿದ್ದಾರೆ. ಟೆಂಡರ್ ಆದ ಕೂಡಲೇ ನಾವು 2-3 ಡೇಸ್ನಲ್ಲೇ ವರ್ಕ್ ಆರ್ಡರ್ ಕೊಟ್ಟು ಈ ಬೀದಿ ದೀಪಗಳ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ತೀವಿ. ಜನರಿಗೆ ತೊಂದರೆ ಆಗಿದ್ದು ನಿಜ, ಬಟ್ ಇದು ಈ ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತೈತಿ. ಸೊ ತಮ್ಮ ವರದಿಯನ್ನು ಸಹ ನಾನು ನೋಡಿದ್ದೀನಿ. ಸೊ ನಾವು ಈ ಪ್ರಯತ್ನ ಈಗಾಗಲೇ ಪ್ರಯತ್ನದಲ್ಲಿದ್ದೀವಿ. ಟೆಂಡರ್ ಯಾರು ಹಾಕಲಿಲ್ಲ ಅನ್ನೋ ಕಾರಣಕ್ಕಾಗಿ ಡಿಲೇ ಆಗಿದೆ. ಈ 3ನೇ ಕಾಲದಲ್ಲಿ ಟೆಂಡರ್ ಬರ್ತಾವ, ಬಂದ ಕೂಡಲೇ ನಾವು ವರ್ಕ್ ಆರ್ಡರ್ನ ಕೊಡ್ತೀವಿ. ನ್ಯೂಸ್ 18 ಕಾರ್ಯಕ್ಕೆ ಅಭಿನಂದನೆಗಳ ಮಹಾಪೂರ. ಬೀದಿ ದೀಪಗಳ ಸಮಸ್ಯೆಗೆ ಮುಕ್ತಿ ಸಿಗ್ತಿದ್ದಂತೆ ಗದಗ ಬೆಟಗೇರಿ ಜನ ಫುಲ್ ಖುಷ್ ಆಗಿದ್ದಾರೆ. ನ್ಯೂಸ್ 18 ವರದಿಯಿಂದಾಗಿ ಬೆಳಕಿನ ಭಾಗ್ಯ ಸಿಗ್ತಿದೆ ಅಂತ ಅಭಿನಂದನೆ ಸಲ್ಲಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದೊಳಗೆ ಕರೆಂಟಿನಿಂದ ಲೈಟಿನ ಸಮಸ್ಯೆ ಇತ್ತು, ಬೀದಿ ದೀಪ ಲೈಟ್ಗಳ ಸಮಸ್ಯೆ ಇತ್ತು. ಆದಷ್ಟು ಕತ್ತಲು ಮುಕ್ತವಾಗಿ ಮಾಡಬೇಕು, ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ನ್ಯೂಸ್ 18 ಅವರ ಈ ಕೆಲಸ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಒಟ್ನಲ್ಲಿ ಇಷ್ಟು ದಿನ ಕತ್ತಲಲ್ಲಿ ಓಡಾಡ್ತಿದ್ದ ಜನರಿಗೆ ಬೆಳಕು ಮೂಡಿದೆ. ನ್ಯೂಸ್ 18 ಕಾರ್ಯಕ್ಕೆ ಫಲಶ್ರುತಿ ಸಿಕ್ಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ತುಪ್ಪನ ಹೆಬ್ಬಾಕ ಕೆರೆಗೆ ಸೇರ್ತಿತ್ತು ಆಸ್ಪತ್ರೆ ತ್ಯಾಜ್ಯ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಕಾಯ್ಕಲ್ಪ. ಯಾರು ಇದ್ರ ಬಗ್ಗೆ ಹೆಬ್ಬಾಕದ ಕೆರೆ ಬಗ್ಗೆ ಗಮನ ಕೊಡಲ್ಲ. ತುಮಕೂರು ಜನರ ಜೀವ ಜಲಕ್ಕೆ ಎದುರಾಗಿತ್ತು ಮಹಾಕಂಟಕ. ಯಾರು ಇದಕ್ಕೆ ಕೇಳೋರು ದಿಕ್ಕು ದೆಸೆ ಯಾರು ಇಲ್ಲ. ಹೆಬ್ಬಾಕ ಕೆರೆ ಪಕ್ಕದಲ್ಲೇ ಸುರಿತಿದ್ರು ರಾಶಿ ರಾಶಿ ಆಸ್ಪತ್ರೆ ತ್ಯಾಜ್ಯ. ಹೆಬ್ಬಾಕ ಕೆರೆಗೆ ಕಂಟಕ ಎದುರಾಗಿತ್ತು. ಕೆರೆಯ ಪಕ್ಕದಲ್ಲೇ ರಾಶಿ ರಾಶಿ ಆಸ್ಪತ್ರೆ ತ್ಯಾಜ್ಯ ತಂದು ಸುರಿತಿದ್ರು. ಯಾವಾಗ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತೋ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೆರೆ ಪಕ್ಕದಲ್ಲೇ ಇದ್ದಂತಹ ತ್ಯಾಜ್ಯವನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಜೊತೆಗೆ ಕೆರೆಯ 1 ಕಿಲೋಮೀಟರ್ ದೂರದವರೆಗೂ ಫೆನ್ಸಿಂಗ್ ಮಾಡಿಸಿ 5 ರಿಂದ 6 ಕಡೆ ಸೋಲಾರ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಪಾಲಿಕೆ ಮುಂದಾಗಿದೆ. ನ್ಯೂಸ್ 18 ವರದಿ ಎಫೆಕ್ಟ್. ಪಾಲಿಕೆ ಆಯುಕ್ತರು ಅಲರ್ಟ್. ನ್ಯೂಸ್ 18 ಈ ವರದಿ ನಾವು ಸಲ್ಲಿಸಿದ್ವಿ. ಅವರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೆ ಅವರು ಈಗ ಎಚ್ಚೆತ್ತುಕೊಂಡು ಈ ಒಂದು ಘನತ್ಯಾಜ್ಯವನ್ನೆಲ್ಲ ತೆಗೆಸಿ ಕೆರೆಗೆ ಕಾಯಕಲ್ಪ. ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಚಾಮರಾಜನಗರದ ದೇವಾಂಗಪೇಟೆಗೆ ಕಾಡಾನೆಯ ಎಂಟ್ರಿ. ಗಜಪಡೆ ರೌಂಡ್ಸ್ಗೆ ಬೆಚ್ಚಿಬಿದ್ದ ಗ್ರಾಮಸ್ಥರು. ಆನೆಗಳನ್ನ ಕಾಡಿಗಟ್ಟುವಂತೆ ಸಾರ್ವಜನಿಕರ ಒತ್ತಾಯ. ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ನ ಟ್ರಾಲಿಯ ಹುಕ್ಕಟ್. ರಸ್ತೆಯುದ್ದಕ್ಕೂ ಸಾಗಿದ ಕಬ್ಬು ತುಂಬಿದ ಟ್ರಾಲಿ. ಬಾಗಲಕೋಟೆಯ ಚಿಕ್ಕಲಕ್ಕಿ ಗ್ರಾಮದಲ್ಲಿ ಘಟನೆ. ಕುಡುಕರ ಕಾಟಕ್ಕೆ ಬೇಸತ್ತ ಕಿತ್ತೂರು ಪಟ್ಟಣದ ಮಹಿಳೆಯರು. ಕುಡಿದ ಮತ್ತಲ್ಲಿ ಮನೆ ಬಾಗಿಲು ಬಡಿದು ಕಿರಿಕಿರಿ. ಮದ್ಯದಂಗಡಿ ಸ್ಥಳಾಂತರಿಸುವಂತೆ ಮಹಿಳೆಯರ ಧರಣಿ.
ಮಳೆ ಅಬ್ಬರಕ್ಕೆ ಬೀದಿಗೆ ಬಿತ್ತು ರೈತರ ಬದುಕು. ನೀರಿನಲ್ಲಿ ಕೊಚ್ಚಿ ಹೋದ ಭತ್ತದ ರಾಶಿ. ಹಾಳದ ಭತ್ತ ಕಂಡು ಕೊಪ್ಪಳದ ಕಾರಟಗಿಯ ಅನ್ನದಾತರು ಕಣ್ಣೀರು. ಕುಡಿಯುವ ನೀರು ಘಟಕ ಸ್ಥಾಪಿಸಲು ಭೂಸ್ವಾಧೀನ. ಪರಿಹಾರಕ್ಕಾಗಿ ಗ್ರಾಮಸ್ಥರು ಕೋರ್ಟ್ ಮೊರೆ. ಪರಿಹಾರ ನೀಡುವಂತೆ ಆದೇಶಿಸಿ ಮಹಾನಗರ ಪಾಲಿಕೆ ಪೀಠೋಪಕರಣ ಜಪ್ತಿ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನ ವಿಮಾನದಲ್ಲಿ ಕರೆದೊಯ್ದ ಶಿಕ್ಷಕರು. ಕೊಪ್ಪಳ ಚಿತ್ರದುರ್ಗ ಶಾಲಾ ಮಕ್ಕಳು ಫ್ಲೈಟ್ನಲ್ಲಿ ಪ್ರಯಾಣ. ವಿಭಿನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳು ಫುಲ್ ಖುಷ್. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.